ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಸದ್ಯ ಈ ಸಂಬಂಧಿತವಾಗಿ ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಕೇಸ್ನ ಹಿನ್ನೆಲೆ ಸೂರಜ್ ಅರೆಸ್ಟ್ ಆಗಿದ್ದು, ಚನ್ನಪಟ್ಟಣದಲ್ಲಿ ಇದರ ವಿಷಯವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮನ್ನ ಮುಗಿಸಲು ಏನೇನೋ ಕೆಲಸವನ್ನ ಮಾಡ್ತಾರೆ. ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಕೊಡಬಾರ್ದ ನೋವನ್ನ ಕೊಡ್ತಾ ಇದ್ದಾರೆ. ಇದ್ಯಾವುದಕ್ಕೂ ನಾವು ಕುಗ್ಗಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವರು ಏನ್ ಮಾಡ್ತಾರೆ? ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ. ಇದರಲ್ಲಿ ದೇವೇಗೌಡರಿಗೆ ಪ್ರಶ್ನೆ ಮಾಡ್ತಾರೆ ಅಂತ HDK ಬಹಳ ದೇವೇಗೌಡರ ವಿಷಯದಲ್ಲಿ ಯಾಕೆ ಎಲ್ಲಾ ಪ್ರಕರಣಗಳನ್ನು ಎಳೆದು ತರಲಾಗ್ತಾ ಇದೆ? ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಬುದ್ಧಿ ಹೇಳ್ತಾರೆ. ನಿಮ್ಮ ಮನೆಗಳಲ್ಲಿ ಮಕ್ಕಳು ತಪ್ಪು ಮಾಡಲ್ವಾ? ಈ ಕೇಸ್ನ ಬೇಕಂತಲೇ ಷಡ್ಯಂತ್ರದ ಒಂದು ಭಾಗ ಇದಾಗಿದೆ ಅಂತ ಅವರು ಪರೋಕ್ಷವಾಗಿ ಹೇಳೋ ಮೂಲಕವಾಗಿ ನಮ್ಮನ್ನ ಮುಗಿಸಲು ಏನೇನೋ ಕೆಲಸ ನಡೀತಾ ಇದೆ, ಯಾವುದಕ್ಕೂ ನಾವು ಕುಗ್ಗಲ್ಲ ಅಂದಿದ್ದಾರೆ ಕುಮಾರಸ್ವಾಮಿ. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ಸೂರಜ್ ರೇವಣ್ಣ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ, ನಂತರ ರೇವಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಿ ನಂತರ ಅವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿ ಮಾಡ್ತಾ ಇರೋದ್ರಿಂದ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ನೋವು ತರುವಂತಹ ನಿಟ್ಟಿನಲ್ಲಿ ನಡೆದುಕೊಳ್ಳಲಾಗ್ತಾ ಇದೆ ಅನ್ನೋದು ಅವರ ಮಾತು. ಅಧಿಕಾರಿಗಳ ವಿರುದ್ಧವೂ ಕೂಡ ಕೇಂದ್ರ ಸಚಿವ HDK ಗುಡುಗಿದ್ದಾರೆ. ನಾವೇನು ನಾಳೆಯೇ ರಾಜಕೀಯ ನಿವೃತ್ತಿ ಹೊಂದಲ್ಲ, ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸ್ತಾ ಇದ್ದಾರೆ. ರಾಜ್ಯದ ಅಧಿಕಾರಿಗಳಿಗೆ ನಾನು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಿದ್ದೇನೆ. ನನ್ನ ಕೈಯಲ್ಲಿ ನೀವು ಸಿಕ್ಕಾಕೊಳ್ಳುವುದಿಲ್ವಾ? ಇವತ್ತಲ್ಲ ನಾಳೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಆಗ ನಾನು ದುರಹಂಕಾರದಲ್ಲೇ ಹೇಳ್ತಿದ್ದೀನಿ ಅಂದುಕೊಳ್ಳಿ. ಚನ್ನಪಟ್ಟಣದಲ್ಲಿ HDK ಗುಡುಗಿದ್ದಾರೆ. ನಮಗೂ ಒಂದು ಕಾಲ ಬರುತ್ತೆ. ಈಗ ಅಧಿಕಾರಿಗಳು ನಡ್ಕೊಳ್ತಾ ಇರೋದನ್ನೆಲ್ಲ ಗಮನಿಸ್ತಾ ಇದ್ದೀನಿ. ಮುಂದೊಂದು ದಿನ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಗ ನಾನು ಕೂಡ ಹೀಗೆ ನಡೆದುಕೊಳ್ಳಬಹುದಲ್ವಾ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಂತು ಸರ್ಕಾರ ನಿಮ್ಗಳದೇ ಸೈನು ಎಲ್ಲ ಎಬ್ಬೆಟ್ ಬೇರೆ ಒತ್ತಿಸ್ಕೊಂಡವ್ರೀಗ. ಇಲ್ಲಿ ನೋಡಿ, ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ತಗೊಂಡಿದೀವಿ ಅಂತ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಮ್ತನ ಎಷ್ಟು ವರ್ಷ ನಡೆಸ್ತೀರಿ ನೀವು? ಇವ್ರು ಬಂದೇಳಿ ಕೆಲಸ ಮಾಡ್ಬೇಕಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ ಅಧಿಕಾರಿಗಳಿಗೆ? ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ಬಸ್ ಚಾರ್ಜ್ ದುಡ್ಡಿರೋದಿಲ್ಲ. ಬಾಗಿಲಿಗೆ ಬಂತು ಸರ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಕುಮಾರಸ್ವಾಮಿ ಅವರು ನಿನ್ನೆ ಮಾತನಾಡೋ ಸಂದರ್ಭದಲ್ಲಿ ಇದಕ್ಕೆ ಯಾಕೆ ನನ್ನನ್ನು ಕೇಳ್ತೀರಿ, ನನಗೂ ಇದಕ್ಕೂ ಏನ್ ಸಂಬಂಧ ಅಂದಿದ್ರು. ಇವತ್ತು ಅದೇ ವಿಷಯವಾಗಿ ಮಾತನಾಡ್ತಾ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಮತ್ತು ಯಾರೆಲ್ಲ ಇದರಲ್ಲಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅವರಿಗೂ ಕೂಡ ಚೂಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಭಾವನಾತ್ಮಕವಾಗಿ ದೇವೇಗೌಡರ ವಿಷಯವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಆದರೆ ದೇವೇಗೌಡರು ಇದರಲ್ಲಿ ನೊಂದುಕೊಂಡಿದ್ದಾರೆ, ಅವ್ರನ್ನ ಪದೇ ಪದೇ ಹರ್ಟ್ ಮಾಡಲಾಗ್ತಾ ಇದೆ ಅನ್ನೋ ಅಂಶವನ್ನ ಅವರು ಉಲ್ಲೇಖ ಮಾಡ್ತಿರೋದು. ದೇವೇಗೌಡರು ಹಾಗಿದ್ರೆ ಇದರಿಂದ ಕುಗ್ಗಿ ಹೋಗಿದ್ದಾರಾ? ಖಂಡಿತವಾಗ್ಲೂ ದಿವ್ಯ, ಯಾಕಂದ್ರೆ ಈ ಸೂರಜ್ ರೇವಣ್ಣ ಪ್ರಕರಣದಲ್ಲೇನಿದೆ, ಪ್ರಕರಣದಲ್ಲೂ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರ ಬಗ್ಗೆ ವಿಪಕ್ಷಗಳು ಕೂಡ ಮಾತನಾಡ್ತಾ ಇರುವಂತದ್ದು. ಈ ಬಗ್ಗೆ ಕಾಂಗ್ರೆಸ್ ನಾಯಕರ ಹೇಳಿಕೆ ಏನಿದೆ, ಇದಕ್ಕೆ ಭಾವನಾತ್ಮಕವಾಗಿ ತಿರುಗೇಟನ್ನ HD ಕುಮಾರಸ್ವಾಮಿ ಅವರು ನೀಡಿರುವಂತದ್ದು. ಯಾಕಂದ್ರೆ ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವರು ಏನ್ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ಈ ಪ್ರಕರಣದಲ್ಲಿ ದೇವೇಗೌಡರ ಪಾತ್ರ ಏನಿದೆ, ಅವರನ್ನ ಪ್ರಶ್ನೆ ಮಾಡುವಂತದ್ದು ಏನಿದೆ. ಯಾಕಂದ್ರೆ ಸಾಕಷ್ಟು ಜನ ದೇವೇಗೌಡರ ಬಗ್ಗೆ ಮಾತನಾಡ್ತಿದ್ದಾರೆ, ಏಕವಚನದಲ್ಲಿ ಅವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಪ್ರಕರಣಕ್ಕೂ ದೇವೇಗೌಡರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಚನ್ನಪಟ್ಟಣದ ಬೊಮ್ಮೂಲ್ ಕಾರ್ಯಕ್ರಮದಲ್ಲೂ ಕೂಡ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಯಾಕಂದ್ರೆ ಮುಂದೆ ಅಧಿಕಾರಕ್ಕೆ ನಾವು ಬರ್ತೇವೆ, ಈ ಅಧಿಕಾರಿಗಳ ಗುಲಾಮಗಿರಿಗೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ HD ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಅಣತಿಯಂತೆ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಮ ಕುಟುಂಬವನ್ನ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ನಮ್ಗೆ ನೋವನ್ನ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ನಾವು ಕೊಡ್ತೇವೆ, ನಮ್ಮನ್ನ ಮುಗಿಸ್ಲೋಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನಿಮ್ ಕೈಲಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಜೊತೆಗೆ DK ಅಣ್ಣ ತಮ್ಮಂದಿರೇನಿದ್ದಾರೆ ಇಬ್ರು ಕೂಡ ನಮ್ಮನ್ನ ಮುಗಿಸ್ತೀವಿ, ಪಕ್ಷವನ್ನ ಮುಗಿಸ್ತೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ
ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ದಿವ್ಯಾ. ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.